ಸೊ ಒಂದು ಅಕೌಂಟ್ ಓಪನ್ ಮಾಡೋದು ಯಾವ ತರ, ಕ್ರಿಯೇಟಿಂಗ್ ಎನ್ AWS ಫ್ರೀ ಟೈರ್ ಅಕೌಂಟ್. ಸೊ ಯಾವ ತರ ಓಪನ್ ಮಾಡ್ತೀರಾ ಅಂತಂದ್ರೆ, ಲೈಕ್ ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತೀವಿ, ಒಂದು ಯೂಟ್ಯೂಬ್ ವಿಡಿಯೋನು ಇದೆ, ನೋ ಪ್ರಾಬ್ಲಮ್. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತೀವಿ, ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ತೀವಿ, ಟ್ವಿಟರ್ ಓಪನ್ ಮಾಡ್ತೀವಿ, ಚಾಟ್ ಮಾಡ್ತೀವಿ, ರಿಕ್ವೆಸ್ಟ್ ಕಳಿಸ್ತೀವಿ, ಎಲ್ಲಾ ಮಾಡ್ತೀವಿ. ಅದೇ ತರ ನಾವು ಲರ್ನಿಂಗ್ ಪರ್ಪಸ್ಗೆ ಒಂದು AWS ಅಕೌಂಟ್ ಓಪನ್ ಮಾಡೋದು ಕಂಪಲ್ಸರಿ ಬೇಕಾಗುತ್ತೆ ನಮ್ಗೆ. ಓಪನ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಅವೇರ್ ಯು ಆರ್ ಓಪನಿಂಗ್ ಎ ಫ್ರೀ ಟೈರ್ ಅಕೌಂಟ್. ಓಕೆ, ಫ್ರೀ ಟೈರ್ ಅಕೌಂಟ್ ಓಪನ್ ಮಾಡ್ಬೇಕು. ಇಲ್ಲಿ ಬಂದು ಲಿಂಕ್ ಮಾಡಿದ್ರೆ ರೀಡೈರೆಕ್ಟ್ ಆಗುತ್ತೆ ಅಲ್ಲಿಗೆ, ಯು ನೋ ನೀಡ್ ಟು ವರಿ. ಆಯ್ತಾ? ಫ್ರೀ ಟೈರ್ ಅಕೌಂಟ್ ಓಪನ್ ಮಾಡಿದಾಗ ನಿಮ್ಗೆ ಮೂರು ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಮೇಲ್ ID ವಿಚ್ ಇಸ್ ಆಕ್ಟಿವ್. ಅದಾಗಿದ್ಮೇಲೆ ಅಕೌಂಟ್ ನೇಮ್, ನಿಮ್ಮ ಹೆಸರು ಕೊಟ್ಕೊಳ್ಳಿ, ವಿಚ್ ಇಸ್ ಫೆಮಿಲಿಯರ್ ಅಕಾರ್ಡಿಂಗ್ ಟು ಯಾರ್ ರಿಕ್ವೈರ್ಮೆಂಟ್ಸ್ ಕೊಟ್ಬಿಟ್ಟು, ಈ ಸ್ಟೆಪ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೊಡುತ್ತೆ, ಯೂಸರ್ ನೇಮ್, ಮೊಬೈಲ್ ನಂಬರ್, ಅದೇ ತರ ಯಾವ ಕಂಟ್ರಿ, ಅಡ್ರೆಸ್, ಸಿಟಿ, ಸ್ಟೇಟ್, ಐ ಮೀನ್ ಪಿನ್ ಕೋಡ್ ಆರ್ ವಾಟ್ ಎವರ್ ಇಟ್ ಮೇ ಬಿ. ಅದಾದ್ಮೇಲೆ ಕಂಟಿನ್ಯೂ ಮಾಡಿ. ಎಲ್ಲಾದ್ರೂ ಪಾನ್ ಕಾರ್ಡ್ ಡೀಟೇಲ್ಸ್ ಕೇಳ್ತಿದೆ ಅಂತಂದ್ರೆ ಕೊಡಕ್ ಹೋಗ್ಬೇಡಿ, ನಾಟ್ ರಿಕ್ವೈರ್ಡ್, ಇಟ್ಸ್ ಆಪ್ಷನಲ್. ಆಯ್ತಾ? ಕೆಳಗಡೆ ಬಂದಿದ್ಮೇಲೆ ನಿಮ್ಗೆ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಬಟ್ ಗಾಬರಿ ಆಗ್ಬೇಡಿ, ಪೇಮೆಂಟ್ ಮಾಡ್ಬೇಕಾ ಸರ್? ರಿಯಲಿ ಏನೂ ಇಲ್ಲ. ನಾವು AWS ಅಲ್ಲಿ ಏನೇ ಸರ್ವಿಸ್ ಯೂಸ್ ಮಾಡಿದ್ರೆ ನಾವು ಬಿಲ್ ಆಗುತ್ತಲ್ವಾ, ಅವ್ರಿಗೆ ನಮ್ಗೆ ಕನ್ಫರ್ಮೇಶನ್ ನಾವು ಬಿಲ್ ಕಟ್ತೀವಿ ಅಂತೇಳಿ ಗೊತ್ತಾಗ್ಲಿ ಅಂತೇಳಿ ಒಂದು ಅಕೌಂಟ್ ಓಪನ್ ಮಾಡಕ್ಕೆ ವೆರಿಫಿಕೇಶನ್ಗೆ ನಾವು ನಮ್ಮ ಕಾರ್ಡ್ ಡೀಟೇಲ್ಸ್ ಕೊಡಬೇಕು. ₹2 ಕಟ್ ಆಗುತ್ತೆ. ನಿಮ್ಗೆ ಎಷ್ಟು ರೂಪಾಯಿ ಕಟ್ ಆಗುತ್ತೆ? ಅದು ವಾಪಸ್ ಬರುತ್ತೆ ವಿತಿನ್ 48 hours. ವಾಪಸ್ ಬಂದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್, ₹2 ಅಲ್ವಾ? ನಿಮ್ಮ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಯಾವ ಕಾರ್ಡ್ ಕಾಣಿಸ್ತಿದೆ ನಿಮ್ಗೆ? ಏನದು? ಮಾಸ್ಟರ್ ಕಾರ್ಡ್. ನಮ್ಮ ಹತ್ರ ಇವೆರಡು ಇರ್ತವೆ. ಬಟ್ SBI ಬೇರೆ ಬ್ಯಾಂಕ್ಸ್ ಎಲ್ಲ ನಮ್ಗೆ ರೂಪೇ ಕಾರ್ಡ್ ಕೊಡ್ತಾರೆ. ಆ ರೂಪೇ ಕಾರ್ಡ್ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಈಗ್ಲೇ ಹೇಳ್ತಿದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ, ರೂಪೇ ಕಾರ್ಡ್ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಲಾಸ್ಟ್ ಬ್ಯಾಚ್ ಅಲ್ಲಿ ಒಬ್ರು ರೂಪೇ ಕಾರ್ಡ್ ಯೂಸ್ ಮಾಡಿ ಆಗ್ತಾ ಇಲ್ಲ ಅಂತೇಳಿ ದೇ ಆರ್ ಸ್ಟ್ರಗಲಿಂಗ್ ಟು ಓಪನ್. ಸೊ ವೀಸಾ ಅಂಡ್ ಮಾಸ್ಟರ್ ಕಾರ್ಡ್ ಓನ್ಲಿ. ಕೀಪ್ ದಿಸ್ ಇನ್ ಯರ್ ಮೈಂಡ್, ವೀಸಾ ಅಂಡ್ ಮಾಸ್ಟರ್ ಕಾರ್ಡ್. ಸರ್ ಕ್ರೆಡಿಟ್ ಕಾರ್ಡ್ ಕೊಡ್ಬೇಕಾ, ಡೆಬಿಟ್ ಕಾರ್ಡ್ ಕೊಡ್ಬೇಕಾ? ಐ ಆಲ್ವೇಸ್ ಸಜೆಸ್ಟ್ ಯು ಟು ಗಿವ್ ಡೆಬಿಟ್ ಕಾರ್ಡ್, ನಾಟ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಹೋಗ್ಬೇಡಿ, ಇದ್ರೂ ಕೊಡಬೇಡಿ. ಡೆಬಿಟ್ ಕಾರ್ಡ್ ನ ಯೂಸ್ ಮಾಡ್ಬಿಟ್ಟು ವೀಸಾ ಆರ್ ಮಾಸ್ಟರ್ ಕಾರ್ಡೇ ಇರಬೇಕು. ಅರ್ಥ ಆಯ್ತಾ? ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಕೊಟ್ಟಾಗಿದ್ಮೇಲೆ ನಿಮಗೆ ಡೀಟೇಲ್ಸ್ ಎಲ್ಲ ಕೊಟ್ಟು ಮಾಡಿದ್ಮೇಲೆ ನಿಮ್ಗೆ ಪೇಮೆಂಟ್ CVV ನಂಬರ್ ಕೇಳುತ್ತೆ, ಎಲ್ಲ ಆಗುತ್ತೆ. ಇಲ್ಲಿ ನಿಮ್ಗೆ ₹2 OTP. ಆಯ್ತಾ? ₹2 ಕಟ್ ಆಗುತ್ತೆ. ಆಯ್ತಾ? ₹2 ಕಟ್ ಆಗ್ತಾ ಇಲ್ಲ, ನಿಮ್ಗೆ ಏನಾದ್ರು ಎರರ್ ಬರ್ತಿದೆ ಅಂತಂದ್ರೆ, ಆ ಎರರ್ ಏನಾಗಿರುತ್ತೆ ಗೊತ್ತಾ? ICICI ಬ್ಯಾಂಕ್ ಕಾರ್ಡ್ ಯೂಸ್ ಮಾಡ್ತಿದ್ರ ಅಂತಂದ್ರೆ ಮೊಬೈಲ್ ಅಪ್ಲಿಕೇಶನ್ ಅಂತೇಳಿ ಒಂದಿದೆ. SBI ಯೂಸ್ ಮಾಡ್ತಿದ್ರೆ SBI ಅವ್ರದ್ದೊಂದು ಅಪ್ಲಿಕೇಶನ್, HDFC ಯೂಸ್ ಮಾಡಿದ್ರೆ ಅವ್ರದ್ದು ಆಗಿರೋ ಒಂದು ಅಪ್ಲಿಕೇಶನ್ ಇರುತ್ತೆ. ಅದರೊಳಗಡೆ ಕಾರ್ಡ್ ಡೀಟೇಲ್ಸ್ ಹೋಗ್ಬಿಟ್ಟು ಡೊಮ್ಯಾಸ್ಟಿಕ್ ಎನೇಬಲ್ ಇರುತ್ತೆ ಆನ್ಲೈನ್ ಪೇಮೆಂಟ್. ಬಟ್ ಇಂಟರ್ನ್ಯಾಷನಲ್ ಪೇಮೆಂಟ್ ಗೇಟ್ವೇನ ನಾವು ಎನೇಬಲ್ ಮಾಡ್ಬೇಕಾಗುತ್ತೆ. ಆಗಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಒಂದೊಂದು ಬ್ಯಾಂಕ್ ಎನೇಬಲ್ ಮಾಡಿರ್ತಾರೆ. ನಾನು ನೋಡಿರೋ ಪ್ರಕಾರ HDFC ಮಾಡಿರಂಗಿಲ್ಲ. ಸೊ ಸ್ವಲ್ಪ ಬ್ಯಾಂಕ್ಸ್ ಇಶ್ಯೂ ಏನಾದ್ರು ಫೇಸ್ ಮಾಡ್ತಿದ್ರೆ, ₹2 ಕಟ್ ಆಗ್ತಲ್ಲ, ಸಮಥಿಂಗ್ ಬರ್ತಿದೆ ಅಂತಂದ್ರೆ, ಯು ಹ್ಯಾವ್ ಟು ಓಪನ್ ಯುವರ್ ಬ್ಯಾಂಕ್ ಅಪ್ಲಿಕೇಶನ್. ಆ ಬ್ಯಾಂಕ್ ಅಪ್ಲಿಕೇಶನ್ ಅಲ್ಲಿ ನೀವು ಇಂಟರ್ನ್ಯಾಷನಲ್ ಪೇಮೆಂಟ್ ಮೋಡ್ ನ ನೀವು ಎನೇಬಲ್ ಮಾಡಬೇಕು. ನಿಮಗೆ ಗೊತ್ತಿಲ್ಲ, ಬ್ಯಾಂಕ್ಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ, ನಾನು ಹಿಂಗೆ ಅಮೆಝಾನ್ ಕಟ್ತಾ ಇದ್ದೀನಿ, ಅದು ಮಲ್ಟಿ ನ್ಯಾಷನಲ್ ಕಂಪ್ನಿ ಅಲ್ವಾ ಇದು, ಅಲ್ವಾ? ಇಂಡಿಯಾ ಕಂಪನಿ ಅಲ್ವಲ್ಲ. ಸೊ ವಿ ಹ್ಯಾವ್ ಟು ಪೇ ಮಲ್ಟಿನೇಷನ್. ಸೊ ಇಂಟರ್ನ್ಯಾಷನಲ್ ಪೇಮೆಂಟ್ ನ ನಾವು ಎನೇಬಲ್ ಮಾಡಿದ್ರೆ ₹2 ಕಟ್ ಆಗುತ್ತೆ. ಕ್ಲಾರಿಟಿ ಬಂತ? 2 ಕ್ವಶನ್ಸ್, ಮಾಸ್ಟರ್ ಆರ್ ವೀಸಾ ಅಂಡ್ ಒನ್ ಮೋರ್. ಇದು ಕ್ಲಾರಿಟಿ ಬಂತ ಎಲ್ಲರಿಗೂ? ಅದಾಗಿದ್ಮೇಲೆ ನಿಮ್ಗೆ ಅಕೌಂಟ್ ಓಪನ್ ಆಗುತ್ತೆ. ಅಕೌಂಟ್ಗೆ ನೀವು ಈ ತರ ಲಾಗಿನ್ ಆಗ್ಬೋದು. ಇಲ್ಲಿ ನಿಮ್ಗೆ ಫ್ರೀ ಟೈರ್ ಎಲ್ಲೆಲ್ಲಿ ಫ್ರೀ ಕಾಣಿಸ್ತದೆ ಅದೇ ಸೆಲೆಕ್ಟ್ ಮಾಡ್ಬೇಕು. ಆಯ್ತಾ? ಫ್ರೀ ಸೆಲೆಕ್ಟ್ ಮಾಡಿ. ಆಯ್ತಾ? ಫ್ರೀ ಸೆಲೆಕ್ಟ್ ಮಾಡಿ, ಕ್ರಿಯೇಟ್ ಮಾಡಿ. ಕಂಗ್ರಾಚುಲೇಷನ್ಸ್. ಆಗಿದ್ಮೇಲೆ ಅಕೌಂಟ್ಗೆ ಲಾಗಿನ್ ಮಾಡ್ಕೋಬಹುದು ನೀವು. ಅರ್ಥ ಆಗ್ತಿದೆ ಎಲ್ಲರಿಗೂ? ಯೂಸ್ ಮಾಡಬಹುದು, ನಿಮ್ ಇಷ್ಟ ಸರ್, ಅದು ನಿಮ್ ಇಷ್ಟ. SBI ದಲ್ಲಿ ಕಾರ್ಡ್ ಡೀಟೇಲ್ಸ್ ಅಲ್ಲಿ ನೋಡಿ, ರೂಪಾಯಿ ಇದೆನಾ, ಮಾಸ್ಟರ್ ಇದೆನಾ, ವೀಸಾ ಇದೆನಾ? ರೂಪಾಯಿ ಇದೆ. ಯು ಕ್ಯಾನ್ ಯೂಸ್. ಲೈಕ್ ನಾನು ಹೇಳ್ತಾ ಇರೋದೇನಂತಂದ್ರೆ, ನಿಮ್ಗೆ 1 year ಫ್ರೀ ಟೈರ್ ಅಂತ ಹೇಳಿದ್ದಾರೆ. ಆಯ್ತಾ? ಬಟ್ ಎಲ್ಲಾ ಸರ್ವಿಸಸ್ ನಿಮ್ಗೆ ಫ್ರೀ ಇರಲ್ಲ. ಲೆಟ್ ಮಿ ಶೋ ಯು. ಫ್ರೀ ಟೈರ್ ಲಿಮಿಟೇಷನ್ಸ್ ತೋರಿಸ್ತೀನಿ, ಓದಿ ಕೂತ್ಕೊಂಡದು. ಈಗ ನಿಮ್ಗೆ ಅರ್ಥ ಆಗಲ್ಲ, ಒಂದೊಂದಾಗಿ ಸರ್ವಿಸ್ ಕಲಿತಾ ನಿಮ್ಗೆ ಆ ಲಿಮಿಟೇಷನ್ಸ್ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಇಲ್ಲಿ ಓಪನ್ ಆಗಿದೆ ಅಲ್ವಾ? ಇಲ್ಲಿದೆ ನೋಡಿ. ನಾನೇನಾದ್ರೂ ಸರ್ವರ್ 750 hours ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಐ ಹ್ಯಾವ್ ಟು ಪೇ.
ಸ್ಟೋರೇಜ್ 5 GB ಜಾಸ್ತಿ ಯೂಸ್ ಮಾಡ್ತಿದ್ದೀನಿ S3 ಬಕೆಟ್ ಅಂತಂದ್ರೆ ಹ್ಯಾವ್ ಟು ಪೇ ಅಲ್ವಾ. ನಾನ್ ಮಾಡಿಸೋ ಟಾಪಿಕ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಡಿಲೀಟ್ ಮಾಡಿದ್ರೆ ಮಂತ್ಗೆ ₹200 ಆ ತರ ಬಿಲ್ ಬರ್ಬೋದು, ₹200 to ₹500 ಬರ್ಬೋದು. ಬಟ್ ಕಟ್ ಆಗುತ್ತಾ? ಇದು ಕಟ್ ಆಗಲ್ಲ. ನಿಮ್ಗೆ ಇನ್ವಾಯ್ಸ್ ಜನರೇಟ್ ಆಗುತ್ತೆ. ನೀವು ಬಿಲ್ ಕಟ್ಟಿಲ್ಲ 3 months ಅವ್ರು ವೇಟ್ ಮಾಡ್ತಾರೆ, ಅಂದ್ರೆ 90 days ವೇಟ್ ಮಾಡ್ತಾರೆ. ಕಟ್ಟಿಲ್ಲ ಅಂತಂದ್ರೆ ಅಕೌಂಟ್ ಬ್ಲಾಕ್ ಮಾಡ್ತಾರೆ. ನಾನ್ AWS ಕಲಿಬೇಕಂತಂದ್ರೆ ಒಂದು ಅಕೌಂಟ್ ಓಪನ್ ಮಾಡಿದೆ, ನನ್ ಕಾರ್ಡೆ ಯೂಸ್ ಮಾಡ್ಬಿಟ್ಟು, ಆಯ್ತಾ. 3 months ಅಲ್ಲಿ ನನಗೆ ಯಾವ ಕೋರ್ಸ್ಗೂ ಎನ್ರೋಲ್ ಆಗಿಲ್ಲ, ಎಲ್ಲೂ ಎನ್ರೋಲ್ ಮಾಡಿಲ್ಲ. ಯಾವ್ದು ಯುಡಿಮಿ ಕೋರ್ಸ್, ಏನೋ ಯೂಟ್ಯೂಬ್ ವಿಡಿಯೋಸ್ ಏನೋ ಮಾಡ್ಕೊಂಡ್ರೆ ನಾನು ಎಲ್ಲಾ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ. ಡಿಲೀಟ್ ಮಾಡೋದು ಯಾವ ತರ ನನ್ಗೆ ಗೊತ್ತಿಲ್ಲ. ಡಿಲೀಟ್ ಮಾಡೋದು ಗೊತ್ತಿರೋದು ಸ್ವಲ್ಪ, ಅವು ಡಿಲೀಟ್ ಮಾಡಿದ್ದೀನಿ. ಬೇರೆದ್ ನನ್ಗೆ ಡಿಲೀಟ್ ಮಾಡೋದು ಗೊತ್ತಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀನಿ. 1 ತಿಂಗಳು. ಫಸ್ಟ್ ಮಂತ್ ನನಗೆ 6000 ಬಿಲ್ ಬಂತು, ಕಟ್ಟಿದೀನ? ಇಲ್ಲ. ಸೆಕೆಂಡ್ ಮಂತ್ ನನಗೆ 6 + 4 4,200 ಸಮಥಿಂಗ್ ಅರೌಂಡ್ 12,000 ಏನೋ ಬಂತು. ಥರ್ಡ್ ಮಂತ್ಗೆ ನನಗೆ 16,000 ಪ್ಲಸ್ ಇದೆ ಬಿಲ್. ನಾನು ಕಟ್ಟಿದ್ದೀನ 16,000, ₹1 ಕಟ್ಟಿಲ್ಲ. ಅವ್ರೇನ್ ಮಾಡಿದ್ರು, 3 ತಿಂಗಳು ವೇಟ್ ಮಾಡಿದ್ರು, 90 days. ಅದಾಗಿದ್ಮೇಲೆ ನನ್ನ ಅಕೌಂಟ್ ಬ್ಲಾಕ್ ಮಾಡಿದ್ರು. ನಾನು ಹುಷಾರು, ಇನ್ನೊಂದು ಮೇಲ್ ID ಕ್ರಿಯೇಟ್ ಮಾಡಿದೆ, ನಮ್ಮ ಅಪ್ಪನ ಕಾರ್ಡ್ ಯೂಸ್ ಮಾಡ್ಕೊಂಡು ಇನ್ನೊಂದು ಅಕೌಂಟ್ ಓಪನ್ ಮಾಡಿದೆ. ನಾನು ಈ ತರ ಸ್ಟಾರ್ಟಿಂಗ್ ಅಲ್ಲಿ ಕಲ್ತಿರೋದು. ಬಟ್ ಇದು ಫಾಲೋ ಮಾಡ್ತೀರಾ ಬಿಡ್ತೀರಾ ನಿಮಗೆ ಬಿಟ್ಟಿರೋದು. ಬಟ್ ಐ ವೋಂಟ್ ಸಜೆಸ್ಟ್ ಟು ಡೂ ದಿಸ್. ಬಟ್ ಗೋ ಫಾರ್ ಒನ್ ಅಥರೈಸ್ಡ್ ಅಕೌಂಟ್ ಅಂಡ್ ಸ್ಟಾರ್ಟ್ ಪೇಯಿಂಗ್ 200 500 ಜಾಸ್ತಿ ಆಗಲ್ಲ. ವಾಟ್ ಎವರ್ ಯು ಆರ್ ಕ್ರಿಯೇಟಿಂಗ್, ಮೇಕ್ ಶೋರ್ ಯು ಟು ಡಿಲೀಟ್ ಇಟ್. ಓಕೆ, ಹಂಗೆ ಬಿಟ್ಬಿಟ್ರೆ ಇಟ್ ವಿಲ್ ಬಿ ಎಕ್ಸ್ಟೆಂಡ್ ಲಿಮಿಟ್ ಆಗ್ಬಿಟ್ಟು ನಿಮಗೆ ಪೇ ಮಾಡಬೇಕಾಗುತ್ತೆ. ಸೊ ಐ ವಿಲ್ ಬಿ ಟೀಚಿಂಗ್ ಯು ಹೌ ಟು ಕ್ರಿಯೇಟ್ ಅಂಡ್ ಆಲ್ಸೋ ಹೌ ಟು ಡಿಲೀಟ್ ದಿ ರಿಸೋರ್ಸಸ್ ಆಲ್ಸೋ. ಓಕೆ ಫೈನ್, ಐ ಹ್ಯಾವ್ ಗಿವನ್ ಎನಫ್ ಕ್ಲಾರಿಟಿ ಐ ಬಿಲೀವ್ ಅಲ್ವಾ. ಹಲೋ ಸರ್, ಇವಾಗ AWS ನೀವು ಡೌನ್ಲೋಡ್ ಮಾಡಕ್ಕೆ ಹೇಳಿದ್ರಲ್ಲ, AWS ಏನ್ ಡೌನ್ಲೋಡ್ ಮಾಡಬೇಕು? ಅಲ್ಲ, ಕ್ರಿಯೇಟ್ ಮಾಡಕ್ಕೆ ಅಕೌಂಟ್. ಓಕೆ, ಅದು ಅದರಲ್ಲಿ ಕಲಿಯಕ್ಕೆ ಇದೆ. ಯಾವ ರೀಸನ್ಗೋಸ್ಕರ ಅದು ಡೌನ್ಲೋಡ್ ಮಾಡೋದು ಅಂತ ಜಸ್ಟ್ ನೀವು ಅಕೌಂಟ್ ಓಪನ್ ಮಾಡಿ ಎಲ್ಲಾ ರೀಜನ್ಸ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಓಕೆ, ಜಸ್ಟ್ ಅಕೌಂಟ್ಸ್ ಲೈಕ್ ಈಗ ನಾನು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ತೀನಿ, ಆಂಧ್ರಾಗ ಓಪನ್ ಮಾಡ್ಬೇಕಾ ಕರ್ನಾಟಕ ಅಕೌಂಟ್ ಓಪನ್ ಮಾಡ್ಬೇಕಾ ಅಂತೇಳಿ ಕೇಳ್ತಿದ್ದೀರಾ ನೀವು. ಫೇಸ್ಬುಕ್ ಇಸ್ ಎ ಯೂನಿಕ್ ಪ್ರೊಫೈಲ್ ಅಲ್ವಾ ಅದು, ಆ ತರದ್ದು. Just open account. I'll tell you the regions how you can select and how you can create. Okay. ಏನಾದ್ರೂ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಡೌಟ್ಸ್ ಇದ್ರೆ ಗ್ರೂಪ್ ಅಲ್ಲಿ ಪಿಂಗ್ ಮಾಡಿ. ಓಕೆ, ಐ ವಿಲ್ ಬಿ ಅವೈಲಬಲ್ ಇನ್ ಗ್ರೂಪ್. ಓಕೆ, ಸರ್ ಅದು ಕಾರ್ಡ್ ನಂಬರೇ ಆಗ್ಬೇಕಾ? UPI ಅಡ್ರೆಸ್, UPI, ಗೂಗಲ್ ಪೇ, ಫೋನ್ ಪೇ? ಇಲ್ಲ, ಕಾರ್ಡೇ ಬೇಕಾಗುತ್ತೆ. ಓಕೆ, ₹2 ಕಟ್. ಅವ್ರು ಏನಕ್ಕೆ ಕಟ್ ಮಾಡ್ತಿದಾರೆ ₹2 ಗೊತ್ತಾ? ಅವ್ರಿಗೆ ದುಡ್ಡು ಕಮ್ಮಿ ಇದೆ ಅಂತ ಅಲ್ಲ, ಅವ್ರು ವೆರಿಫೈ ಮಾಡ್ತಿದ್ದಾರೆ. ಈಗ ನೀವು 1,00,000 ₹1,000 ಬಿಲ್ ಮಾಡಿದೀರಾ, 10,000 ಮಾಡಿದಾರೆ, ಯಾವ ತರ ಕಟ್ತೀರಾ ನೀವು ಬಿಲ್? ಕಟ್ತೀರಾ ಇಲ್ಲ ಅಂತೇಳಿ ಒಂದು ಗ್ಯಾರಂಟಿ ಬೇಕಲ್ಪ ಅವ್ರಿಗೆ. ಅದಕ್ಕೆ ಜಸ್ಟ್ ಫಾರ್ ವೆರಿಫಿಕೇಶನ್ ಒಂದು ಕಾರ್ಡ್ ಡೀಟೇಲ್ಸ್ ಕೇಳ್ತಾರೆ. ಇನ್ನ AWS ಅವರು ಒಳ್ಳೆಯವರು. ಅಜೂರ್ ಅದ್ರ ಕ್ರೆಡಿಟ್ ಕಾರ್ಡ್, ಅದು 1 month, ಅದು $200 ನಿಮ್ಗೆ ಲಿಮಿಟ್. ಅದಾಗಿದ್ಮೇಲೆ ಯು ಹ್ಯಾವ್ ಟು ಪೇ. ಬಟ್ AWS ಆದ್ರೂ 1 year ಕೊಟ್ಟಿದ್ದಾರೆ, 90 days ಆಗಿದ್ಮೇಲೆ ನಮ್ಗೆ ಎಕ್ಸ್ಕ್ಯೂಸ್ ಮಾಡ್ತಾರೆ. ಈ ತರ ಇದೆ. AWS ಇಸ್ ಗುಡ್ ದೆನ್ ಕಂಪೇರ್ ಟು ದ ಅದರ್ ಕ್ಲೌಡ್ ಫಾರ್ ಲರ್ನಿಂಗ್ ಪರ್ಪಸ್.